ಉತ್ತರ ಕನ್ನಡ ಜಿಲ್ಲೆ ಅಂಕೋಲದ ಖೇಣಿಯಲ್ಲಿ ಖಾಸಗಿ ಬಂದರು ನಿರ್ಮಾಣ ಮಾಡೋದನ್ನು ವಿರೋಧಿಸಿ ಅಲ್ಲಿನ ಸ್ಥಳೀಯರು ಪ್ರತಿಭಟನೆಯನ್ನು ನಡೆಸಿದರು. ದೊಡ್ಡ ಮಟ್ಟದಲ್ಲೇ ಪ್ರತಿಭಟನೆ ಮಾಡಿದರು. ಮೀನುಗಾರರು ನಡೆಸ್ತಾ ಇರತಕ್ಕಂಥ ಹೋರಾಟ ಉಗ್ರ ರೂಪಕ್ಕೆ ಹೋಗಿದ್ದು, ಜಿಲ್ಲಾಧಿಕಾರಿಗಳು ಮತ್ತು ಶಾಸಕರು ಬಾರದ ಹಿನ್ನೆಲೆಯಲ್ಲಿ ಮೀನುಗಾರರು ಸಮುದ್ರಕ್ಕಿಳಿದು ಸಮುದ್ರದಲ್ಲೇ ಪ್ರತಿಭಟನೆ ನಡೆಸಿದರು. ಸಮುದ್ರದಲ್ಲಿ ಮುಳುಗಿ ಆತ್ಮಹತ್ಯೆ ಮಾಡಿಕೊಳ್ಳುವ ಎಚ್ಚರಿಕೆಯನ್ನು ನೀಡಿದರು. ಇದೇ ವೇಳೆ ಓರ್ವ ಖೇಣಿಯ ಸ್ಥಳೀಯ ಮೀನುಗಾರ ಅಸ್ವಸ್ಥನಾದ ಘಟನೆ ಕೂಡ ನಡೆಯಿತು. ಪ್ರತಿಭಟನೆ ಜೋರಾಗ್ತಾ ಇದ್ದಂತೆ ಸ್ಥಳಕ್ಕೆ ಡಿಸಿ ಮತ್ತು ಶಾಸಕ ಸತೀಶ್ ಸೈಲ್ ಭೇಟಿ ನೀಡಿದರು. ಖಾಸಗಿ ಬಂದರು ಆಗಬಾರ್ದು ಅಂತೇಳಿ ಮೀನುಗಾರರು ಖೇಣಿಯಲ್ಲಿ ಪ್ರತಿಭಟನೆಗೆ ಕುಳಿತಿದ್ರು. ಈಗ ಸಮುದ್ರಕ್ಕೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ನೀವು ನೋಡ್ಬೋದು, ಈ ಭಾಗದಲ್ಲಿ ಮೀನುಗಾರರ ಮುಖಂಡರು ಮತ್ತು ಮಹಿಳಾ ಮೀನುಗಾರರು ಇವಾಗ ಸಮುದ್ರ ಇಳಿದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಉದ್ದೇಶ ಇಷ್ಟೇ, ಖಾಸಗಿ ಬಂದರು ಖೇಣಿಯಲ್ಲಿ ಆಗಬಾರ್ದು ಅಂತ. ಇಲ್ಲಿ ಆದರೆ ಸಾಕಷ್ಟು ಜನ ಮೀನುಗಾರರು ಬೀದಿಗೆ ಬರಬೇಕಾಗಿದೆ. ಈಗಾಗಲೇ ಜಿಲ್ಲೆಯಲ್ಲಿ 4 ಬಂದರುಗಳು ಆಗ್ತಾ ಇರುವಂಥದ್ದು, ಖಾಸಗಿ ಬಂದರುಗಳು. ಅಂಥದ್ರಲ್ಲಿ ಇಲ್ಲಿಯೂ ಕೂಡ ಮೀನುಗಾರಿಕೆ ಬಂದರೆ, ಖಾಸಗಿಯಾಗಿ ಬಂದರನ್ನು ನಿರ್ಮಾಣ ಮಾಡಿದರೆ ಮೀನುಗಾರರು ಎಲ್ಲಿ ನೆಲೆಯನ್ನು ಕಂಡ್ಕೋಬೇಕು ಅನ್ನುವಂತಹ ಪ್ರಶ್ನೆ ಮೀನುಗಾರರಲ್ಲಿದೆ. ಅದಲ್ಲದೆ ನೂರಾರು ಜನ ಮೀನುಗಾರರು ಇವತ್ತು ಬೀದಿಗೆ ಬೀಳುವ ಪರಿಸ್ಥಿತಿ ಇದೆ. ಈ ಭಾಗದಲ್ಲಿ ಸಾಂಪ್ರದಾಯಿಕ ಮೀನುಗಾರಿಕೆ ನಡೀತಿದೆ. ನೂರಾರು ಮೀನುಗಾರರು ಪ್ರತಿದಿನ ಇಲ್ಲಿ ಮೀನುಗಾರಿಕೆಯನ್ನು ತೆರಳುತ್ತಾರೆ. ಇಂಥದ್ರಲ್ಲಿ ಮೀನುಗಾರಿಕೆಗೆ ಪ್ರತಿದಿನ ಹೋಗುವವರು ನಾಳೆ ದಿನ ಖಾಸಗಿ ಬಂದರಾದರೆ ಎಲ್ಲಿ ಹೋಗಬೇಕು ಅನ್ನೋಂಥ ಪ್ರಶ್ನೆ ಇರ್ತದೆ. ಯಾಕಂತಂದರೆ ಪಕ್ಕದಲ್ಲಿಯೇ 2 ಬಂದರುಗಳಿದ್ದಾವೆ. ಕಾರವಾರ ಬಂದರು ಕೂಡ ಇದೆ, ಅಣತಿ ದೂರದಲ್ಲಿದೆ. ಜೊತೆಗೆ ಬೇಲಿಕೇರಿ ಬಂದರು ಕೂಡ ಇದೆ. ಅದರ ಜೊತೆಗೆ ಈಗ ಮತ್ತೆ ಹೊನ್ನಾವರಲ್ಲಿ ಕೂಡ ಬಂದರು ಆಗ್ತಾ ಇದೆ. ಇಷ್ಟೆಲ್ಲ ಬಂದರುಗಳಿದ್ದರೆ, ವಾಣಿಜ್ಯ ಬಂದರುಗಳನ್ನು ಖಾಸಗಿಯಾಗಿ ಮಾಡಿದರೆ ಈಗ ಮೀನುಗಾರರು ಎಲ್ಲಿ ಹೋಗಬೇಕು? ನಾವು 10,000 ಗಜನ ಜಿಲ್ಲೆಯಲ್ಲಿದ್ದೀವಿ, ಮೀನುಗಾರರು ಏನು ಮಾಡಬೇಕು ಅನ್ನುವಂತಹ ಪ್ರಶ್ನೆ ಇಲ್ಲಿ ಅವರಿರುವಂಥದ್ದು. ಇನ್ನು ನೀವು ನೋಡ್ಬೋದು, ಇಲ್ಲಿ ಮೀನುಗಾರರ ಮುಖಂಡರು ಕೂಡ ಸಮುದ್ರದಲ್ಲಿ ನಿಂತು ಈಗ ಪ್ರತಿಭಟನೆಯನ್ನು ಮಾಡ್ತಾರಂಥದ್ದು. ಮೀನುಗಾರರು ಈಗ ಬಹುದೂರ ಹೋಗಿ ಪ್ರತಿಭಟನೆಗೆ ಇಳಿತಾ ಇರುವಂಥದ್ದು ನೀವು ನೋಡ್ಬೋದು. ಯಾಕಂತಂದರೆ ಮೀನುಗಾರರು ಬೆಳಗಿನಿಂದ ಇಷ್ಟೊತ್ತಿನವರೆಗೂ ಕೂಡ ಕುಳಿತಿದ್ರು. ಆದರೆ ಅವರ ಪೇಷನ್ಸ್ ಕೂಡ ತಪ್ಪಿದೆ. ಈಗ ನಾವು ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅನ್ನೋಂತಹ ಮಾತನ್ನು ಹೇಳಿದ್ದಾರೆ. ಈಗ ಸಮುದ್ರ ಮಧ್ಯಭಾಗದಲ್ಲಿ ಹೋಗಿ ನೀವು ನೋಡ್ಬೋದು, ಆ ಭಾಗದಲ್ಲಿ ದಡದಿಂದ ಸಾಕಷ್ಟು ದೂರದಲ್ಲಿ ಹೋಗಿ ಪ್ರತಿಭಟನೆಯನ್ನು ಮಾಡಿರುವಂಥದ್ದು ನೀವು ನೋಡ್ಬೋದು. ಆ ಭಾಗದಲ್ಲಿ ಮಹಿಳೆಯರು ಹೋಗಿದ್ದಾರೆ. ಈಗ ಬೆಳಗ್ಗೆ ಕೂಡ ಮಹಿಳೆಯರು ಕೂಡ ಈ ಭಾಗದಲ್ಲಿ ಸಮುದ್ರಕ್ಕಿಳಿದ ಆತ್ಮಹತ್ಯೆಯ ಪ್ರಯತ್ನವನ್ನು ಮಾಡಿದ್ರು. ಆ ಸಂದರ್ಭದಲ್ಲಿ 3 ಜನ ಮಹಿಳೆಯರು ಅಸ್ವಸ್ಥರಾಗಿದ್ದರು. ಅದರಲ್ಲಿಯೂ 2 ಸ್ಥಿತಿ ಈಗಲೂ ಕೂಡ ಚಿಂತಾಜನಕವಾಗಿರುವಂಥದ್ದು. ಅದರಲ್ಲಿ ಈಗ ಮತ್ತೆ ಪ್ರತಿಭಟನೆಯ ಕಾವು ಹೆಚ್ಚಾಗ್ತಾ ಇದೆ. ಮಹಿಳೆಯರು ಮತ್ತು ಪುರುಷ ಎಲ್ಲ ಮೀನುಗಾರರು ಈ ಭಾಗದಲ್ಲಿ ಈಗ ಸಮುದ್ರಕ್ಕೆ ಇಳಿದಿದ್ದಾರೆ. ಒಂದು ಆತ್ಮಹತ್ಯೆಯನ್ನು ಮಾಡ್ಕೊಳ್ತೀವಿ, ಇಲ್ಲ ನಮಗೆ ಖಾಸಗಿ ಬಂದರನ್ನು ನಿರ್ಮಾಣ ಮಾಡುವುದನ್ನು ನಿಲ್ಲಿಸಬೇಕು, ಇಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಸರ್ವೆಯನ್ನು ಮಾಡಬಾರ್ದು ಅನ್ನೋಂಥ ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದಾರೆ. ಇನ್ನು ಜಿಲ್ಲಾಧಿಕಾರಿಗಳು ಕೂಡ ಬರಬೇಕಾಗಿದೆ. ಬೆಳಗಿನಿಂದ ಜಿಲ್ಲಾಧಿಕಾರಿಗಳು ಬರಬೇಕು ಅನ್ನುವಂತಹ ಒಂದು ಹೋರಾಟವನ್ನು ಮಾಡ್ತಾನೆ ಇದ್ದರು. ಜಿಲ್ಲಾಧಿಕಾರಿಗಳು ಬಂದು ಇಲ್ಲಿ ನಮಗೆ ಏನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾವು ಮಾಹಿತಿಯನ್ನು ಕೊಡಬೇಕು. ಯಾಕಂದರೆ ನಾವೆಲ್ಲರೂ ಈ ಸಮುದ್ರವನ್ನೇ ನಂಬಿಕೊಂಡಿದ್ದೀವಿ. ಇಂಥದ್ರಲ್ಲಿ ಈ ಸಮುದ್ರವನ್ನು ನಂಬಿಕೊಂಡು ಜೀವನ ಮಾಡೋರಿಗೆ ಈಗ ನೀವು ಬರೆ ಎಳಿತಾ ಇದ್ದೀರಿ ಅನ್ನುವಂತಹ ಮಾತನ್ನು ಸ್ಥಳೀಯ ಮೀನುಗಾರರು ಹೇಳಿದರು. ಇವತ್ತು ನೋಡ್ಬೋದು ನೀವು, ಈ ಭಾಗದಲ್ಲಿ ಸಾಕಷ್ಟು ಜನ ಮೀನುಗಾರರು ಈಗ ಸಮುದ್ರದ ಭಾಗದಲ್ಲಿ ನಿಂತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಜಿಲ್ಲಾಧಿಕಾರಿಗಳು ತಕ್ಷಣ ಬರಬೇಕು ಅನ್ನೋಂಥ ನಿಲುವು, ಜೊತೆಗೆ ಈ ಭಾಗದಲ್ಲಿ ನಡೆದಿರುವಂತಹ ಸರ್ವೆ ಕಾರ್ಯವು ಕೂಡ ನಿಲ್ಲಬೇಕು ಅನ್ನುವಂತಹ ಆಗ್ರಹ ಈ ಸ್ಥಳೀಯ ಮೀನುಗಾರದಾಗಿದೆ. ಕ್ಯಾಮರಾಮನ್ ಸುರೇಶ್ ಜೊತೆ ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.